ಹಾಯ್ ಗುಡ್ ಮಾರ್ನಿಂಗ್. ಈಗ ನಾವು ನಮ್ಮ ಹೊಲದಲ್ಲಿ ಇದ್ದೀವಿ. ಇದು ನಮ್ಮ ತೋಟ, ಅಂದರೆ ನಮ್ಮದು 3 ಎಕರೆ ಗದ್ದೆ. ಇದು ನಮ್ಮ ದೊಡ್ಡಪ್ಪರ ಗದ್ದೆ. ಇದು 3 ಎಕರೆನೇ. ಆ್ಯಕ್ಚುಲಿ ಎರಡರ ನಡುವೆ ಒಂದು ಬದುವಿದೆ. ಇದು ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಂತ ಹೇಳಿದೀವಿ ನಮ್ಮ ದೊಡ್ಡಪ್ಪರಿಗೆ. ಅವರು ಯಾವುದೇ ಥರದ ರೆಸ್ಪಾನ್ಸ್ ಮಾಡಲಿಲ್ಲ. ಅವರು ಬೇಡಪ್ಪ, ನಾವು ಪ್ರತಿ ಸರಿ ಏನು ಬೆಳಿತೀವಿ ಅದೇ ಥರ ಬೆಳಿತೀವಿ ಅಂತಂದು ಹೇಳಿ ಇದು ಮಾಡಿದರು. ಅವ್ರು ಏನೇನು ಕೆಮಿಕಲ್ ಹಾಕಬೇಕು, ರಾಸಾಯನಿಕ ಗೊಬ್ಬರಗಳು ಎಲ್ಲ ಥರದ ಅದೇ ಥರ ಯೂಸ್ ಮಾಡಿದ್ದಾರೆ. ಹಾಗೆಯೇ ನಮ್ಮ ತಮ್ಗೆ ನಾನು ಇದನ್ನು ಮಾಡಿದೆ, ನೀನು ಯೂಸ್ ಮಾಡಪ್ಪ ಅಂತಂದೇಳಿ. ಇದು ಯೂಸ್ ಮಾಡಿದ್ದಕ್ಕೆ ಈ ಥರ ಬಂದಿದೆ. ಆ್ಯಕ್ಚುಲಿ ಎಕರೆಗೆ ನಾವು 4 ಚೀಲ ಗೊಬ್ಬರ ಹಾಕ್ತಿದ್ವಿ. ಈಗ ಇವರು 4 ಚೀಲ ಏನು ಹಾಕೋದು ಹಾಕಿದ್ದಾರೆ. ನಾವು ಎರಡೇ ಚೀಲ ಹಾಕಿ ಅದ್ರ ಜೊತೆ ನಾವು ಮೋದಿ ಕೇರ್ದು ಹಾಕಿದ್ದೀವಿ. ಆ್ಯಕ್ಟಿವ್ ಜೈಮ್, ಆ್ಯಕ್ಟಿವ್ ಗೋಲ್ಡ್, ಆ್ಯಕ್ಟಿವ್ 80 ಆ ಥರ 2 ಟೈಮ್ ಹಾಕಿದ್ದೀವಿ. ಅದ್ಭುತವಾಗಿ ಸೂಪರಾಗಿ ಬಂದಿದೆ. ನೋಡಲಿಕ್ಕೂ ಚೆನ್ನಾಗಿದೆ, ಸೂಪರಾಗೇ ಇದೆ. ಬಟ್ ಇದು ನಮ್ಮ ದೊಡ್ಡಪ್ಪರು ಹೇಳಿದ್ರೆ ಕೇಳಲಿಲ್ಲ. ನಾವು ಇಲ್ಲಪ್ಪ ನಾವು ಹಂಗೆ ಹಿಂಗೆ ಅಂತಂದರು. ಬಟ್ ಇವಾಗ ಫೀಲ್ ಆಗ್ತಿದ್ದಾರೆ, ನಾನು ಯಾಕಾರ ಮೋದಿ ಕೇರ್ ಯೂಸ್ ಮಾಡಲಿಲ್ಲಪ್ಪ, ಮೋದಿ ಕೇರ್ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅಂತಂದು. ಹಾಗಾಗಿ ಈಗ ಮೋದಿ ಕೇರ್ ಯೂಸ್ ಮಾಡಿದಂಥ ಪ್ರಾಡಕ್ಟ್ ಏನು ಯೂಸ್ ಮಾಡಿದ್ದೀವಲ್ಲ, ಅದ್ಭುತವಾಗಿ ಬಂದಿದೆ. ಎಲ್ಲ ರೈತರು ಬಂದು ನಮ್ಮ ಭತ್ತನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ನನಗೆ. ನಾನು ಮೋದಿ ಕೇರಲ್ಲಿ ಇರೋದಕ್ಕೂ ಸಾರ್ಥಕ ಆಯಿತು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇವರು ಭಾಳ ಫೀಲ್ ಆದರು. ಬಟ್ಟು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಆಗಲ್ಲ. ಹಂಗಾಗಿ ನೆಕ್ಸ್ಟ್ ಟೈಮು ಒಳ್ಳೆ ರೀತಿಯಿಂದ ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತಂತಂದು ಹೇಳ್ತಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವರ್ಷದಿಂದ ತುಂಬ ಅದ್ಭುತವಾದ ರಿಸಲ್ಟ್.